Hi friends, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪಿ ಬಿ ಪಿ ವೆನ್ ಅನ್ಇವನ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಾಗ ಪಿ ಬಿ ಪಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ದೆ. ಸೊ ಈಗ ಏನು ಮಾಡೋದಪ್ಪ ಅಂದರೆ, ಸೊ ಅಲ್ಲಿ 2 ಪ್ರಾಜೆಕ್ಟ್ಸ್ ಇದ್ದಾಗಲೂ ಕೂಡ ಹೇಗೆ ಅಂತ ಹೇಳಿದ್ದೆ. ಸೊ ಅಲ್ಲಿ ಕೊಡೋವಂಥ ಕ್ಯಾಶ್ ಇನ್ಫ್ಲೋಸ್ ಅಮೌಂಟ್ ಎಲ್ಲ ಅವ್ರ ಮೊದಲೇ, ಸೊ ಕ್ಯಾಶ್ ಇನ್ಫ್ಲೋಗೆ ಒಂದು ಫಾರ್ಮುಲಾ ಇದೆ. ಸೊ ಕ್ಯಾಶ್ ಇನ್ಫ್ಲೋ ಬರಬೇಕಂದ್ರೆ ಆ ಫಾರ್ಮುಲಾದಲ್ಲಿ ಅವ್ರು ಮಾಡಿಬಿಟ್ಟೆ ಕೊಡ್ತಾಯಿದ್ರು. ಸೊ ಇದು 14 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಸೊ ಮೊದಲು ನಾವು ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋನ ಫೈಂಡ್ ಔಟ್ ಮಾಡಿ ಆಮೇಲೆ ನಾವು ಪಿ ಬಿ ಪಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆ್ಯಕ್ಚುಯಲ್ ಕ್ಯಾಶ್ ಫ್ಲೋ ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಒಂದು ಫಾರ್ಮೆಟ್ ಇದೆ. ಸೊ ಅದೇನಪ್ಪ ಅಂದರೆ, ಸೊ ನಾವು ಕ್ಯಾಶ್ ಇನ್ಫ್ಲೋನ PAT/BD ಮೀನ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಸಿಯೇಷನ್, ಅಂದರೆ ಟ್ಯಾಕ್ಸ್ ಪೇ ಮಾಡಾದ್ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಬರೋ ಅಂಥ ಅಮೌಂಟ್ನ ನಾವು ಕ್ಯಾಶ್ ಇನ್ಫ್ಲೋಸ್ ಅಂತ ಕರಿತೀವಿ. ಸೊ ಕ್ಯಾಶ್ ಇನ್ಫ್ಲೋಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದಿನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಸಿಯೇಷನ್ ಅಂತಂದರೂ ಕರೀತಾರೆ. ಸೊ ಇದು ಫಾರ್ಮೆಟ್ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಸಿಯೇಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ನಾವು ಫಸ್ಟು ಆ್ಯನ್ಯುಯಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಬಿಫೋರ್ ಟ್ಯಾಕ್ಸು ನಾವು ಆ್ಯನ್ಯುಯಲ್ ಪ್ರಾಫಿಟ್ನ ತೊಗೊಬೇಕು. ಅದರಲ್ಲಿ ಆಲ್ರೆಡಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಅದಾದಮೇಲೆ ಬಂದಿರೋಂಥ ಪ್ರಾಫಿಟ್ನ ನಾವು ಯಾವಾಗಲೂ ಟ್ಯಾಕ್ಸ್ನ ಲೆಸ್ ಮಾಡೋದು. ಸೊ ಅದಕ್ಕೇ ಆ್ಯನ್ಯುಯಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ಬಟ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿರಲ್ಲ ಅಂಥ ಅಮೌಂಟ್ ನಾವು PAT/BT ಅಂತ ಕರಿತೀವಿ. ಸೊ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಬಿಫೋರ್ ಟ್ಯಾಕ್ಸ್. ಸೊ ಈ ಅಮೌಂಟ್ನ ಹಾಕ್ಕೊಬೇಕು. ಲೆಸ್ ಏನು ಮಾಡಬೇಕು, ನಮಗೆ ಇಲ್ಲಿ ಆಫ್ಟರ್ ಟ್ಯಾಕ್ಸ್ ಬೇಕು. ಸೊ ನಾವೇನು ಮಾಡಬೇಕು, ಅದನ್ನು ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ನಮಗೆ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಸೊ ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ನಮಗೆ ಅಮೌಂಟ್ ಏನು ಬರುತ್ತೆ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಡಿಪ್ರಿಸಿಯೇಷನ್ ಆಲ್ರೆಡಿ ಇವರು ಲೆಸ್ ಮಾಡಿಬಿಟ್ಟಿದ್ದಾರೆ. ಸೊ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಬಂದುಬಿಡುತ್ತೆ. ಬಟ್ ನಮ್ಗೆ ಇಲ್ಲೇನು ಬೇಕು, ಬಿಫೋರ್ ಡಿಪ್ರಿಸಿಯೇಷನ್. ಸೊ ಆಫ್ಟರ್ ಟ್ಯಾಕ್ಸ್ ಫೈಂಡ್ ಔಟ್ ಆಯಿತು, ನಾವು ಬಿಫೋರ್ ಡಿಪ್ರಿಸಿಯೇಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆಫ್ಟರ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ ನಾವು ಟ್ಯಾಕ್ಸ್ನ ಲೆಸ್ ಮಾಡಿದ್ವಿ. ಸೊ ಬಿಫೋರ್ ಡಿಪ್ರಿಸಿಯೇಷನ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡಬೇಕು. ಯಾಕೆ ಅಂದರೆ ಇಲ್ಲಿ ಆಲ್ರೆಡಿ ಅವರು ಲೆಸ್ ಮಾಡಿಬಿಟ್ಟಿದ್ದಾರೆ. ಆಫ್ಟರ್ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟಿದ್ದಾರೆ, ಮೀನ್ಸ್ ಲೆಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಏನು ಬೇಕಾಗಿರೋದು ಬಿಫೋರ್ ಡಿಪ್ರಿಸಿಯೇಷನ್, ಮೀನ್ಸ್ ನಾವು ಆ್ಯಡ್ ಮಾಡಬೇಕೀಗ. ಸೊ ಬಂದಿರೋಂಥ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ಗೆ ನಾವೇನು ಮಾಡಬೇಕು, ಬಿಫೋರ್ ಡಿಪ್ರಿಸಿಯೇಷನ್ ಮಾಡಬೇಕು ಅಂದರೆ ನಾವು ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋಸ್ ಆರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಸಿಯೇಷನ್ ಅಮೌಂಟ್ ಬರುತ್ತೆ. ಸೊ ಈ ಕ್ಯಾಶ್ ಫ್ಲೋಸಿಂದ ನಾವು ಪೇ ಬ್ಯಾಕ್ ಪೀರಿಯಡ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಪ್ರಾಬ್ಲಮ್ ಏನು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಾಗಿಲ್ಲ ಅಂದರೆ, ಸೊ ಇಲ್ಲೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ. ಎ ಪ್ರಾಜೆಕ್ಟ್ ಕಾಸ್ಟ್ 5 lakh and yields annual profit 80,000 after depreciation at 12% per annum but before tax of 50 rupees. ಇವ್ರು ಏನು ಕೇಳಿದ್ದಾರೆ, ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಬಟ್ ಬಿಫೋರ್ ಟ್ಯಾಕ್ಸ್. ನಮಗೇನು ಬೇಕು, ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋ ಅವರು ಡೈರೆಕ್ಟ್ಲಿ ಕೊಟ್ಟಿಲ್ಲ. ಸೊ ನಮಗೆ ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋಗೆ ಫಾರ್ಮುಲಾ ಏನು ಬೇಕಪ್ಪ ಅಂದರೆ, ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇರಬೇಕು, ಬಿಫೋರ್ ಡಿಪ್ರಿಸಿಯೇಷನ್ ಇರಬೇಕು. ಸೊ ಇಲ್ಲೇನಿದೆ, ನಮಗೆ ಬಿಫೋರ್ ಟ್ಯಾಕ್ಸ್ ಇದೆ, ಆಫ್ಟರ್ ಡಿಪ್ರಿಸಿಯೇಷನ್ ಇದೆ. ಸೊ ನಮ್ಗೆ ಇವಾಗ ಅವರು ಕೊಟ್ಟಿರೋಂಥ ಕ್ಯಾಶ್ ಇನ್ಫ್ಲೋಸ್ನ ನಾವು ಆ್ಯಕ್ಚುಯಲ್ ಆಗಿಲ್ಲ, ಸೊ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂದರೆ, ಸೊ ಫಸ್ಟು ಆ್ಯನ್ಯುಯಲ್ ಪ್ರಾಫಿಟ್ಟು ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸು. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಆ್ಯನ್ಯುಯಲ್ ಪ್ರಾಫಿಟ್ ಇದು. ಸೊ ಆ್ಯನ್ಯುಯಲ್ ಪ್ರಾಫಿಟ್ 80,000 ಹಾಕ್ಕೊಂಡಿದ್ದೀವಿ. ಸೊ ಇದರಲ್ಲಿ ನಾವು ಈಗ ಆಫ್ಟರ್ ಟ್ಯಾಕ್ಸ್ ಮಾಡಬೇಕು ಅಂದರೆ ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಸೊ ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಅವರು 50% ಕೊಟ್ಟಿದ್ದಾರೆ. ಸೊ ಲೆಸ್ ಟ್ಯಾಕ್ಸ್ 50% ಮಾಡಿದ್ರೆ 40,000 ಬರುತ್ತೆ. ಸೊ 80,000ಅಲ್ಲಿ 40,000 ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಆ್ಯನ್ಯುಯಲ್ ಪ್ರಾಫಿಟ್ ಇದೆ ಅಂದರೆ ಆಲ್ರೆಡಿ ಅದರಲ್ಲಿ ಡಿಪ್ರಿಸಿಯೇಷನ್ ಎಲ್ಲ ಕ್ಯಾಲ್ಕುಲೇಟ್ ಆಗಿರುತ್ತೆ. ಸೊ ಅಲ್ಲಿ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಆಯಿತು. ಸೊ ನಮಗೆ ಬಿಫೋರ್ ಡಿಪ್ರಿಸಿಯೇಷನ್ ಬೇಕಾಗಿರೋದ್ರಿಂದ ನಾವು ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡ್ಕೊತಿದ್ವಿ. ಸೊ ಡಿಪ್ರಿಸಿಯೇಷನು 12% ಇದೆ. ಸೊ ಡಿಪ್ರಿಸಿಯೇಷನ್ ಯಾವಾಗಲೂ ನಾವು ಪ್ರಾಜೆಕ್ಟ್ ಕಾಸ್ಟ್ ಮೀನ್ಸ್ ಮಿಷನರಿ ಆರ್ ಏನಾದರೂ ಫರ್ನಿಚರ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅದ್ರ ಮೇಲೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಪ್ರಾಜೆಕ್ಟ್ ಅಂತ ಬಂದರೆ ನಮಗೆ ಒಂದು ಮಿಷನರಿನೇ ಆಗುತ್ತೆ. ಸೊ 5 lakh ಇದೆ, 5 lakh ಮೇಲೆ ನಾವು ಡಿಪ್ರಿಸಿಯೇಷನ್ 12% ಮಾಡಿಕೊಂಡ್ರೆ ನಮಗೆ ಸೊ 60,000 ಬರುತ್ತೆ. ಸೊ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಆ್ಯಕ್ಚುಯಲ್ ಕ್ಯಾಶ್ ಫ್ಲೋ ಏನು ಬರುತ್ತೆ, ಆ್ಯನ್ಯುಯಲ್ PAT/BD ಮೀನ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡಿಪ್ರಿಸಿಯೇಷನ್. ಇದನ್ನು ನಾವು ಕ್ಯಾಶ್ ಇನ್ಫ್ಲೋಸ್ ಅಂತ ಕರಿತೀವಿ. ಸೊ ಇದೇ ಥರ ನಾವು 14 ಮಾರ್ಕ್ಸ್ ಪ್ರಾಬ್ಲಮ್ಸ್ಗೂ ಮಾಡಬೇಕು. ಸೊ ಫಸ್ಟು ಕ್ವಶನ್ ನೋಡೋಣ. ಎಕ್ಸ್ ಲಿಮಿಟೆಡ್ ಆ್ಯಸ್ ಅಂಡರ್ ಕನ್ಸಿಡರೇಷನ್ ಟು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಪೋಸಲ್ಸ್ ಫಾರ್ ದ ಪರ್ಚೇಸ್ ಆಫ್ ನ್ಯೂ ಎಕ್ವಿಪ್ಮೆಂಟ್ಸ್. ಸೊ ನ್ಯೂ ಎಕ್ವಿಪ್ಮೆಂಟ್ ಮಾಡಬೇಕು ಅಂದರೆ, ಸೊ ಅವರು ಒಂದು 2 ಪ್ರಾಜೆಕ್ಟ್ನ ತೊಗೊಬೇಕು ಅಂತ ಇದ್ದಾರೆ. ಸೊ ಅದ್ರ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಪರ್ಟಿಕ್ಯುಲರ್ಸು ಮಿಷಿನ್ ಎಕ್ಸ್ ಆ್ಯಂಡ್ ಮಿಷಿನ್ ವೈ. ಸೊ ಫಸ್ಟು ನೆಟ್ ಕ್ಯಾಶ್ ಔಟ್ಲೆ
ಮೀನ್ಸ್ ಔಟ್ಫ್ಲೋ ಮೀನ್ಸ್ ನಾವು ಪರ್ಚೇಸ್ ಮಾಡ್ತಿರೋಂಥ ಅಮೌಂಟ್ನ ನಾವು ನೆಟ್ ಕ್ಯಾಶ್ ಔಟ್ಫ್ಲೋ ಅಂತ ಕರಿತೀವಿ. ಸೊ ಅದರಿಂದ ಜನರೇಟ್ ಆಗುವಂಥ ಇನ್ಕಮ್ನ ನಾವು ಕ್ಯಾಶ್ ಇನ್ಫ್ಲೋ ಅಂತ ಕರಿತೀವಿ. ಸೊ ಇದು ನೆಟ್ ಕ್ಯಾಶ್ ಔಟ್ಲೇ ಅಂದರೆ ನೆಟ್ ಕ್ಯಾಶ್ ಔಟ್ಫ್ಲೋ ಅಂತ. ಸೊ ಮಿಷಿನ್ ಎಕ್ಸ್ದು ಇನ್ವೆಸ್ಟ್ಮೆಂಟು 1 ಲ್ಯಾಕ್ ಇದೆ. ಸೊ ಮಿಷಿನ್ ವೈಸು 75,000 ಇದೆ. ನೆಕ್ಸ್ಟು ಸ್ಕ್ರ್ಯಾಪ್ ವ್ಯಾಲ್ಯೂ ಅಮೌಂಟು ಯಾವುದೇ ಕೊಟ್ಟಿಲ್ಲ. ಸೊ ನೆಕ್ಸ್ಟು ಲೈಫು. ಸೊ ಈ ಇಯರ್ದು ಈ ಮಿಷಿನ್ದು 5 ಇಯರ್ಸ್ ಇರುತ್ತೆ. ಅದು ಎಲ್ಲಿವರೆಗೂ ಇರುತ್ತೆ ಅನ್ನೋದು. ಮಿಷಿನ್ ವೈದು ಕೂಡ 5 ಇಯರ್ಸ್ದು ಇರುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾರೆ ಇವರು, ಕ್ಯಾಶ್ ಇನ್ಫ್ಲೋಸ್ ಅಂತ ಡೈರೆಕ್ಟ್ಲಿ ಕೊಟ್ಟಿಲ್ಲ. ಕ್ಯಾಶ್ ಇನ್ಫ್ಲೋಸ್ ಅಂತ ಕೊಟ್ಟಿದ್ರೆ ನಾವು ಯಾವುದೇ ಥರ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ತೊಗೊತಾ ಇದ್ವಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡಿಪ್ರಿಸಿಯೇಷನ್ ಮತ್ತು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಕೊಟ್ಟಿರೋ ಆ ಅಮೌಂಟ್ ಕೊಟ್ಟಿದ್ದಾರೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ಕ್ಯಾಶ್ ಇನ್ಫ್ಲೋಸ್ ಫೈಂಡ್ ಔಟ್ ಮಾಡಬೇಕು. ಕ್ಯಾಶ್ ಇನ್ಫ್ಲೋಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೇನಿರಬೇಕು, ಫಸ್ಟು ಟ್ಯಾಕ್ಸ್ ಲೆಸ್ ಆಗಿರಬೇಕು, ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಆಗಿರಬೇಕು. ಸೊ ಅದಕ್ಕೆ ನಾವು ಇಲ್ಲಿ ಕೊಟ್ಟಿರೋಂಥ ಕ್ಯಾಶ್ ಫ್ಲೋಸ್ ತೊಗೊಳಂಗಿಲ್ಲ. ಸೊ ಈ ಕ್ಯಾಶ್ ಫ್ಲೋಸಿಂದ ನಾವು ಒರಿಜಿನಲ್ ಕ್ಯಾಶ್ ಫ್ಲೋಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ನೋಟ್ ಏನು ಕೊಟ್ಟಿದ್ದಾರೆ, PBDT is equal to profit before depreciation and tax. Assume tax at 50%. Suggested the management best alternative ಫಾರ್ ಯೂಸಿಂಗ್ PBP. ಸೊ ಇವರು ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ. ಸೊ ಇವರೇ ಆಲ್ರೆಡಿ ಕೊಟ್ಟಿದ್ದಾರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್. ನಮಗೇನು ಬೇಕಿದೆ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಬೇಕಿದೆ, ಅದು ಕ್ಯಾಶ್ ಇನ್ಫ್ಲೋಸು. ಸೊ ಇದರಿಂದ ನಾವು PBPನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾವು ಮಿಷಿನ್ ಎಕ್ಸ್ಗೆ ಫೈಂಡ್ ಔಟ್ ಮಾಡೋಣ, PBP ಎಷ್ಟು ಬರುತ್ತೆ ಅಂತ. ಸೊ PBP ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಫಸ್ಟು ಕ್ಯಾಶ್ ಇನ್ಫ್ಲೋಸ್ ಬೇಕು. ಸೊ ಅದಕ್ಕೆ ES ಹಾಕ್ಕೊಂಡಿದ್ವಿ. ಸೊ ನೆಕ್ಸ್ಟು ಅವ್ರು ನಮಗೇನು ಅಮೌಂಟ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಆ ಅಮೌಂಟು ಮಿಷಿನ್ ಎಕ್ಸ್ದು. ಸೊ ಮಿಷಿನ್ ಎಕ್ಸ್ ಅಮೌಂಟ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನಲ್ಲಿ ನಾವು ಫಸ್ಟು ಡಿಪ್ರಿಸಿಯೇಷನ್ನ ಲೆಸ್ ಮಾಡ್ಕೊಂಡ್ಬಿಡ್ಬೇಕು ಫಾರ್ಮೆಟ್ ಪ್ರಕಾರ. ಸೊ ಡಿಪ್ರಿಸಿಯೇಷನ್ನ ಲೆಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ, ಸೊ ಡಿಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಸೊ ನಮಗೆ ಮಿಷಿನ್ ಎಕ್ಸ್ದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ, 1 ಲ್ಯಾಕ್ ಇದೆ. ಸೊ ನಮಗೆ ಡಿಪ್ರಿಸಿಯೇಷನ್ ರೇಟು ಯಾವುದೇ ರೀತಿ ಕೊಟ್ಟಿಲ್ಲ. ಸೊ ನಮಗೆ ಅದಕ್ಕೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಆದರೂ ಅಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್. ಸೊ ಇದು ಫಾರ್ಮುಲಾ. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಈ ಮಿಷಿನ್ ಎಕ್ಸ್ದು, 1 ಲ್ಯಾಕ್ ಇದೆ. ಸೊ 1 ಲ್ಯಾಕ್. ಸೊ ಲೆಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ, ಸೊ ಕೊಟ್ಟಿಲ್ಲ, 0. ಸೊ ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್ಸ್. ಸೊ ಲೈಫ್ ಆಫ್ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 5 ಇಯರ್ಸ್ ಕೊಟ್ಟಿದ್ದಾರೆ. ಸೊ 1 ಲ್ಯಾಕ್ ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ನು ಸೊ 20,000 ಬರುತ್ತೆ. ಸೊ ಈ 20,000ನ ನಾವು ಎಲ್ಲ ಇಯರ್ಗೂ ಹಾಕೊಬೇಕು. ಸೊ ಎಲ್ಲ ಇಯರ್ಗೂ ಡಿಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 1 ಇಯರ್ಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಯಾಕಂದರೆ ಯಾವುದೇ ರೀತಿ ರೇಟ್ ಕೊಟ್ಟಿಲ್ಲ. ಸೊ ಎಲ್ಲ ಇಯರ್ಗೂ 20,000 ಡಿಪ್ರಿಸಿಯೇಷನ್ ಹಾಕ್ಕೊಂಡಿದ್ವಿ. ಸೊ ಈಗ ನಾವು ಈ ಅಮೌಂಟಲ್ಲಿ ನಾವು ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ರೆ ನಮಗೇನು ಬರುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಸೊ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಯಿತು. ಸೊ ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ವಿ. ಸೊ ಈಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಬಂದಿರೋಂಥ ಪ್ರಾಫಿಟು ಇಷ್ಟಿದೆ. ಸೊ ಇದರಲ್ಲಿ ನಾವು ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಸೊ ಈಗ ನಾವು ಆಫ್ಟರ್ ಟ್ಯಾಕ್ಸ್ ಮಾಡಿಬಿಡ್ಬೇಕು. ಇದನ್ನು ಆಫ್ಟರ್ ಟ್ಯಾಕ್ಸ್ ಮಾಡಬೇಕು ಅಂದರೆ ನಾವು ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಸೊ ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 50% ಕೊಟ್ಟಿದ್ದಾರೆ. ಸೊ ನಾವು 50% ಯಾವುದ್ರ ಮೇಲೆ ಮಾಡಬೇಕು ಅಂದರೆ ಬಂದಿರೋಂಥ PBT ಅಮೌಂಟ್ ಮೇಲೆ ನಾವು 50% ಮಾಡಬೇಕು. ಸೊ 5,000 ಇಂಟು 50% ಮಾಡಿದ್ರೆ 2,500, 10,000 ಇಂಟು 50% ಮಾಡಿದ್ರೆ 5,000, 15,000 ಇಂಟು 15% ಮಾಡಿದ್ರೆ 75,000. ಸೊ ಅದೇ ರೀತಿ ನಾವು ಟ್ಯಾಕ್ಸ್ನ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ನಾವು ಬಂದಿರೋ ಅಮೌಂಟಲ್ಲಿ ಟ್ಯಾಕ್ಸ್ ಲೆಸ್ ಮಾಡಿದ್ರೆ ನಮಗೇನು ಬರುತ್ತೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಆಫ್ಟರ್ ಡಿಪ್ರಿಸಿಯೇಷನ್ ಕೂಡ ಬರುತ್ತೆ. ಯಾಕೆಂದರೆ ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ವಿ, ಟ್ಯಾಕ್ಸು ಲೆಸ್ ಮಾಡಿದ್ವಿ. ಸೊ ಈಗ ನಮಗೇನು ಬರುತ್ತೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆರ್ ಡಿಪ್ರಿಸಿಯೇಷನ್. ಓಕೆನಾ. ನಮಗೆ ಇದು ಬಂದಿರಲ್ಲ ಆ್ಯಕ್ಚುಯಲ್ ಅಮೌಂಟ್. ನಮಗೇನು ಬೇಕು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಸಿಯೇಷನ್ ಬೇಕು. ಸೊ ಬಿಫೋರ್ ಡಿಪ್ರಿಸಿಯೇಷನ್ ಬರಬೇಕು ಅಂದರೆ ನಾವೇನು ಮಾಡಬೇಕು, ಸೊ ಮತ್ತೆ ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡ್ಕೊಬೇಕು. ಸೊ ಇಲ್ಲಿ ಫಾರ್ಮೆಟ್ ಪ್ರಕಾರ ಡಿಪ್ರಿಸಿಯೇಷನ್ನ ಲೆಸ್ ಮಾಡ್ಕೊತೀವಿ. ಸೊ ಅದಾದಮೇಲೆ ನಮಗೆ ಬೇಕಾಗಿರೋ ಕ್ಯಾಶ್ ಇನ್ಫ್ಲೋಸ್ ಬೇಕು ಅಂದರೆ ಮತ್ತೆ ಡಿಪ್ರಿಸಿಯೇಷನ್ನ ನಾವು ಆ್ಯಡ್ ಮಾಡ್ಕೊಬೇಕು. ಸೊ ಬಂದಿರೋಂಥ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಮೌಂಟ್ಗೆ ನಾವು ಡಿಪ್ರಿಸಿಯೇಷನ್ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋಂಥ ಡಿಪ್ರಿಸಿಯೇಷನ್ ಅಮೌಂಟ್ನೇ ನಾವು ಸೊ ಮತ್ತೆ ಆ್ಯಡ್ ಮಾಡ್ಕೊತೀವಿ. ಯಾಕೆ ಅಂದರೆ ನಮಗೆ ಕ್ಯಾಶ್ ಇನ್ಫ್ಲೋಗೆ ನಾವು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಬೇಕು. ಸೊ ಬಿಫೋರ್ ಡಿಪ್ರಿಸಿಯೇಷನ್ ಬೇಕಿರೋದ್ರಿಂದ ನಾವು ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಈಗ ನಾವು ಬಂದಿರೋಂಥ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಪ್ಲಸ್ ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಕ್ಯಾಶ್ ಇನ್ಫ್ಲೋಸ್ ಬರುತ್ತೆ. ಸೊ ಮಿಷಿನ್ ಎಕ್ಸ್ಗೆ ನಾವು 5 ಇಯರ್ಸ್ಗೂ ನಮಗೆ ಕ್ಯಾಶ್ ಇನ್ಫ್ಲೋಸು ಸಿಕ್ತು. ಸೊ
2,500 ಪ್ಲಸ್ 20,000 22,500 5,000 ಪ್ಲಸ್ 20,000 25,000. ಸೊ ಈ ಎರಡನ್ನೂ ಆ್ಯಡ್ ಮಾಡ್ಕೊತಾ ಹೋದರೆ ನಮಗೆ ಸೊ ಮಿಷಿನ್ ಎಕ್ಸ್ಗೆ ನಮಗೆ ಕ್ಯಾಶ್ ಇನ್ಫ್ಲೋಸ್ ಸಿಗುತ್ತೆ. ಸೊ ಈ ಕ್ಯಾಶ್ ಇನ್ಫ್ಲೋಸ್ ಇವಾಗ ನಮಗೆ ಸಿಕ್ಕಿದೆ. ಸೊ ಇದರಿಂದ ನಾವು ಪಿ ಬಿ ಪಿನ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಇಯರ್ಸು ನೆಕ್ಸ್ಟು ಕ್ಯಾಶ್ ಇನ್ಫ್ಲೋಸ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ ಆಲ್ರೆಡಿ. 22,500 25,000 27,500 22,500 20,000. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಕ್ಯಾಶ್ ಇನ್ಫ್ಲೋಸು. ಸೊ ನೆಕ್ಸ್ಟ್ ಇವಾಗ ನಾವು ಪಿ ಬಿ ಪಿಗೆ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಸೊ ಒಂದೊಂದನ್ನು ಆ್ಯಡ್ ಮಾಡ್ಕೊತ ಹೋಗಬೇಕು. ಫಸ್ಟ್ ಒನ್ ಆ್ಯಸ್ ಇಟ್ ಈಸ್ ಆಗಿ ಬರ್ಕೋಬೇಕು 22,500. ನೆಕ್ಸ್ಟ್ ಒನ್ಗೆ 22,500 ಪ್ಲಸ್ 25,000 ಮಾಡಿಕೊಂಡ್ರೆ 47,500. ನೆಕ್ಸ್ಟ್ ಥರ್ಡ್ ಇಯರ್ಗೆ 47,500 ಪ್ಲಸ್ 27,500 ಬಂದರೆ 75,000. ಅವ್ರು ಈ ಮೂರನ್ನ ಆ್ಯಡ್ ಮಾಡ್ಕೊಂಡಾದರೂ ಬರಿಬೋದು. ಸೊ ನೆಕ್ಸ್ಟ್ಗೂ ಅದೇ ಥರ 75,000 ಪ್ಲಸ್ 22,500 ಮಾಡಿಕೊಂಡ್ರೆ 97,500. ಸೊ ಲಾಸ್ಟ್ ಒನ್ಗೆ 97,000 ಪ್ಲಸ್ 20,000 ಮಾಡಿಕೊಂಡ್ರೆ ನಮಗೆ 1,17,500 ಬರುತ್ತೆ. ಸೊ ಈ ಕ್ಯುಮ್ಯುಲೇಟಿವಿಂದ ನಾವು ಪಿ ಬಿ ಪಿನ ಮಿಷಿನ್ ಎಕ್ಸ್ಗೆ ಫೈಂಡ್ ಔಟ್ ಮಾಡಬೇಕು. ಸೊ ಪಿ ಬಿ ಪಿ ಫಾರ್ಮುಲಾ ಏನು, ಇಯರ್ ಬಿಫೋರ್ ಫುಲ್ ರಿಕವರಿ. ಸೊ ನಮಗೆ ಅಮೌಂಟ್ ನಮಗೆ ಇನ್ವೆಸ್ಟ್ಮೆಂಟ್ ಅಮೌಂಟು 1,00,000 ಇದೆ. ಸೊ ಯಾವ ಇಯರಲ್ಲಿ ರಿಕವರ್ ಆಗ್ತಿದೆ ಅಂದರೆ 4th and 5th ಇಯರಲ್ಲಿ ನಮಗೆ ರಿಕವರ್ ಆಗ್ತಾಯಿದೆ. ಸೊ ನಮಗೆ ಇಲ್ಲಿ ಫಸ್ಟು ಇಯರ್ ಬಿಫೋರ್ ಫುಲ್ ರಿಕವರಿ. ಸೊ ನಮಗೆ 4th ಇಯರಲ್ಲಿ ಫುಲ್ ರಿಕವರ್ ಆಗಿಲ್ಲ, 5th ಇಯರಲ್ಲಿ ಫುಲ್ ರಿಕವರ್ ಆಗಿದೆ. ಸೊ ಇಯರ್ ಬಿಫೋರ್ ಫುಲ್ ರಿಕವರಿ ಅಂದರೆ ನಮಗೆ 4th ಇಯರ್ ಬರುತ್ತೆ. 4th ಇಯರ್ ಪ್ಲಸ್ ಅನ್ರಿಕವರ್ಡ್ ಅಮೌಂಟ್. ಸೊ ಇಲ್ಲಿ 97,500 ಇದೆ. ಸೊ ನಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟು 1,00,000 ಇದೆ. ಸೊ 1,00,000ಅಲ್ಲಿ 97,500 ಲೆಸ್ ಮಾಡಿದ್ರೆ ನಮಗೆ ಅನ್ರಿಕವರ್ಡ್ ಅಮೌಂಟು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಅನ್ರಿಕವರ್ಡ್ ಅಮೌಂಟು 2,500 ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಸೊ ಇಲ್ಲಿ ಇದು 4th ಇಯರ್ ಆಯಿತು ಅಂದರೆ ಅದರ ನೆಕ್ಸ್ಟ್ ಇಯರ್ 5th ಇಯರ್ ಬರುತ್ತೆ. ಸೊ 5th ಇಯರ್ ಕ್ಯಾಶ್ ಇನ್ಫ್ಲೋ 20,000. ಸೊ 5th ಇಯರ್ ಕ್ಯಾಶ್ ಇನ್ಫ್ಲೋ ಮಾತ್ರ ಹೇಳ್ತಾ ಇರೋದು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಲ್ಲ. ಸೊ ಇದರಲ್ಲಿ ಮಿಸ್ ಆದರೆ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋನೇ ತೊಗೊಬೇಕು 20,000. ಸೊ 20,000 2,500 ಡಿವೈಡೆಡ್ ಬೈ 20,000 ಮಾಡಿದ್ರೆ 0.125. ಸೊ 4 ಇಯರ್ಸ್ ಪ್ಲಸ್ 0.125 ಮಾಡಿದ್ರೆ 4.125 ಇಯರ್ಸ್. ಮಿಷಿನ್ ಎಕ್ಸು ನಮಗೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಯಾವಾಗ ರಿಟರ್ನ್ ಮಾಡ್ತಿದೆ ಅಂದರೆ 4 ಇಯರ್ಸು ಆರು 2-3 ಮಂತ್ಸಲ್ಲಿ ನಮಗೆ ರಿಕವರ್ ಆಗ್ತಾಯಿದೆ ಮಿಷಿನ್ ಎಕ್ಸು. ಸೊ ಈಗ ಮಿಷಿನ್ ವೈ ನೋಡೋಣ. ಮಿಷಿನ್ ವೈ ಯಾವಾಗ ರಿಕವರ್ ಆಗುತ್ತೆ, ಸೊ ನಾವು ಯಾವುದನ್ನು ಸಜೆಸ್ಟ್ ಮಾಡ್ಬೋದು ಅಂತ. ಸೊ ಮಿಷಿನ್ ವೈ ಕೂಡ ನಾವು ಕ್ಯಾಶ್ ಇನ್ಫ್ಲೋಸ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂದರೆ ಆ್ಯಸ್ ಇಟ್ ಈಸು ಎಸ್ ಹಾಕೊಬೇಕು. ಸೊ ಅವ್ರು ಕೊಟ್ಟಿರೋಂಥದ್ದೇನು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್. ಸೊ ನಾವು ಇವಾಗ ಅದನ್ನು ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಸಿಯೇಷನ್ ಮಾಡ್ಕೊಬೇಕು. ಸೊ ಬರ್ಕೊಂಡನ್ನ ಲೆಸ್ ಡಿಪ್ರಿಸಿಯೇಷನ್. ಯಾಕೆಂದರೆ ಫಸ್ಟ್ ನಾವು ಫಾರ್ಮೆಟ್ ಪ್ರಕಾರ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು, ಆಮೇಲೆ ಟ್ಯಾಕ್ಸನ್ನು ಲೆಸ್ ಮಾಡಬೇಕು, ಅದಾದಮೇಲೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಡಿಪ್ರಿಸಿಯೇಷನ್ಗೆ ಫಾರ್ಮುಲಾ ಇದೆ ಇಲ್ಲಿ. ಸೊ ಡಿಪ್ರಿಸಿಯೇಷನ್ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟು. ಮಿಷಿನ್ ವೈದು ನಮ್ಗೆ ಎಷ್ಟಿದೆ ಒರಿಜಿನಲ್ ಇನ್ವೆಸ್ಟ್ಮೆಂಟು ಅಂದರೆ 75,000 ಇದೆ. ಸೊ 75,000 ಒರಿಜಿನಲ್ ಇನ್ವೆಸ್ಟ್ಮೆಂಟ್ ತೊಗೊಬೇಕು. ಸೊ ಸ್ಕ್ರಾಪ್ ವ್ಯಾಲ್ಯೂ ಯಾವುದೇ ರೀತಿ ಕೊಟ್ಟಿಲ್ಲ. ಸೊ ಅದಕ್ಕೆ ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿಲ್ಲದೆ ಇರೋದ್ರಿಂದ ಸ್ಕ್ರಾಪ್ ವ್ಯಾಲ್ಯೂ 0 ಡಿವೈಡೆಡ್ ಬೈ ಲೈಫ್ ಆಫ್ ಅಸೆಟ್ಸು 5 ಇಯರ್ಸ್ ಇದೆ. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟು 75,000 ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ 15,000 ಬರುತ್ತೆ. ಸೊ ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಮಿಷಿನ್ ಎಕ್ಸ್ಗೆ. ಸೊ ಈಗ ಈ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಿರೋದು ನಮಗೆ ಮಿಷಿನ್ ವೈ. ಸೊ ಮಿಷಿನ್ ವೈಗೆ ಡಿಪ್ರಿಸಿಯೇಷನ್ 15,000 ಬರುತ್ತೆ. ಸೊ ಅದು 5 ಇಯರ್ಸ್ಗೆ ನಾವು ಹಾಕ್ಕೊಂಡು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದಾಗ ನಮಗೇನು ಬರುತ್ತೆ, ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಆ್ಯಂಡ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ, ಆರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆದರೂ ಬರುತ್ತೆ. ಸೊ 18,000ಅಲ್ಲಿ ಡಿಪ್ರಿಸಿಯೇಷನ್ ಲೆಸ್ ಮಾಡ್ಕೊಂಡು ಹೋದರೆ ನಮಗೆ ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಸೊ ಬಿಫೋರ್ ಟ್ಯಾಕ್ಸ್ ಇರೋದನ್ನ ನಾವು ಆಫ್ಟರ್ ಟ್ಯಾಕ್ಸ್ ಮಾಡ್ಕೊಬೇಕು. ಸೊ ಆಫ್ಟರ್ ಟ್ಯಾಕ್ಸ್ ಮಾಡಬೇಕು ಅಂದರೆ ನಾವು ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಸೊ ಟ್ಯಾಕ್ಸ್ನ 50% ಕೊಟ್ಟಿದ್ದಾರೆ. ಸೊ ಪಿ ಬಿ ಟಿ ಅಮೌಂಟ್ ಮೇಲೆ ನಾವು 50% ಮಾಡ್ಕೊತಾ ಹೋಗಬೇಕು. ಸೊ ಆಗ ನಮಗೆ ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ನಮಗೆ PAT ಸಿಗುತ್ತೆ, ಮೀನ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ನಮಗೆ PAT ಸಿಕ್ತು ಅಂದರೆ ಜೊತೆಗೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಆ್ಯಕ್ಚುಯಲ್ ಕ್ಯಾಶ್ ಫ್ಲೋ ಸಿಗುತ್ತೆ. ಸೊ PAT ಅಮೌಂಟ್ ಬಂದಿದೆ. ಸೊ ಪ್ಲಸ್ ಡಿಪ್ರಿಸಿಯೇಷನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ 15,000 ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಈಗ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಆ್ಯಕ್ಚುಯಲ್ ಕ್ಯಾಶ್ ಇನ್ ಫ್ಲೋ. ಸೊ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್. ಸೊ ಇದನ್ನು ನಾವು ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋಸ್ ಅಂತ ಕರಿತೀವಿ. ಸೊ ಇದನ್ನೇ ಹೀಗೆ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಮಗೆ ಕ್ಯಾಶ್ ಇನ್ಫ್ಲೋಸ್ನ ಫೈಂಡ್ ಔಟ್ ಮಾಡಿದ್ದಾಯಿತು. ಈಗ ನಾವು ಏನು ಮಾಡಬೇಕು ಅಂದರೆ PBPನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಿಷಿನ್ ವೈಗೆ ಸೊ ES ಹಾಗೆ ಬರ್ಕೊಂಡಿದ್ವಿ. ನೆಕ್ಸ್ಟು ಕ್ಯಾಶ್ ಇನ್ಫ್ಲೋಸ್ ಇಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ 16,500 17,500. ಸೊ ಅದೇ ಥರ ಇಲ್ಲಿ ಕ್ಯಾಶ್ ಇನ್ಫ್ಲೋಸ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸು.
ಸೊ ಕ್ಯುಮ್ಯುಲೇಟಿವ್ ಅಂದರೆ ಒಂದೊಂದನ್ನೇ ಆ್ಯಡ್ ಮಾಡ್ಕೊತಾ ಬರಬೇಕು. 16,500 ಆ್ಯಸ್ ಇಟ್ ಈಸ್ 16,500 ಪ್ಲಸ್ 17,500 34,000. ನೆಕ್ಸ್ಟ್ ಇಯರ್ಗೆ 34,000 ಪ್ಲಸ್ 18,500 ಮಾಡಿದ್ರೆ ಸೊ 52,500. ಸೊ ಅದೇ ರೀತಿ ಆ್ಯಡ್ ಮಾಡ್ಕೊತಾ ಹೋಗಬೇಕು. ನೆಕ್ಸ್ಟು ಫಾರ್ಮುಲಾ ಏನಪ್ಪ ಅಂದರೆ ಇಯರ್ ಬಿಫೋರ್ ಫುಲ್ ರಿಕವರಿ ಪ್ಲಸ್ ಅನ್ರಿಕ್ವರ್ಡ್ ಅಮೌಂಟ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಸೊ ನಾವು ಯಾವ ಇಯರಲ್ಲಿ ನಮಗೆ ಇನ್ವೆಸ್ಟ್ಮೆಂಟು ರಿಕವರ್ ಆಗ್ತಿದೆ ಅಂತ ನೋಡ್ಕೊಬೇಕು. ನಮಗೆ ಮಿಷಿನ್ ವೈಗೆ ನಮಗೆ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 75,000 ಇದೆ. ಸೊ ಅದು ಯಾವ ಇಯರಲ್ಲಿ ರಿಕವರ್ ಆಗ್ತಿದೆ ಅಂತ ನೋಡಿ. ಸೊ ನಮಗೆ ರಿಕವರ್ ಆಗ್ತಾ ಇರೋದು 4th and 5th ಇಯರಲ್ಲಿ. ಸೊ ನೆಕ್ಸ್ಟ್ ಇವಾಗ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. ಇಯರ್ ಬಿಫೋರ್ ಫುಲ್ ರಿಕವರಿ. ಸೊ 4th ಇಯರಲ್ಲಿ ರಿಕವರ್ ಆಗ್ತಾ ಇಲ್ಲ, 5th ಇಯರಲ್ಲಿ ಫುಲ್ ರಿಕವರ್ ಆಗ್ತಿದೆ. ಸೊ ಇದ್ರ ಇಯರ್ ಬಿಫೋರ್ ಅಂದರೆ 4th ಇಯರ್ ಬರುತ್ತೆ. 4th ಇಯರ್ ಪ್ಲಸ್ ಅನ್ರಿಕವರ್ಡ್ ಅಮೌಂಟು. ಸೊ ನಮಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟು 75,000 ಆದರೆ ಸೊ ಇಲ್ಲಿ ಬಂದಿರೋಂಥ ಅಮೌಂಟು 70,000. ಸೊ ಇಲ್ಲಿ ಡಿಫ್ರೆನ್ಸ್ ಇರೋದು ನಮಗೆ 5,000 ಅಮೌಂಟು ನಮಗೆ ರಿಕವರ್ ಆಗಿಲ್ಲ. ಸೊ 5,000 ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ. ಸೊ ನೆಕ್ಸ್ಟ್ ಇಯರ್ ಅಂದರೆ 5th ಇಯರ್ ಬರುತ್ತೆ, ಅದರದ್ದು ಕ್ಯಾಶ್ ಇನ್ಫ್ಲೋ 15,500. ಸೊ ಈಗ 5,000 ಡಿವೈಡೆಡ್ ಬೈ 15,500 ಮಾಡಿದ್ರೆ 0.32 ಬರುತ್ತೆ. ಸೊ ಜೊತೆಗೆ ಅದು 4 ಇಯರ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಸೊ 4.32 ಇಯರ್ಸ್ ಬರುತ್ತೆ. ಇದು PBP ಫಾರ್ ಮಿಷಿನ್ ವೈ. ಸೊ ಈಗ ನಾವು ಕಂಪೇರ್ ಮಾಡಿ ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಮಾಡಬೇಕು ಯಾವುದು ಬೆಸ್ಟು, ಯಾವುದು ಬೇಗ ಇನ್ವೆಸ್ಟ್ಮೆಂಟ್ನ ನಮಗೆ ರಿಕವರ್ ಮಾಡ್ಕೊಂಡು ಅಂತ. ಸೊ ನಾವು PBP ಫಾರ್ ಎಕ್ಸ್ ನೋಡಿದ್ರೆ ಆ್ಯಂಡ್ PBP ಫಾರ್ ವೈ ನೋಡಿದ್ರೆ ನಮಗೆ ಬೇಗ ರಿಕವರ್ ಆಗ್ತಿರೋದು ಅಂದರೆ ಮಿಷಿನ್ ಎಕ್ಸ್ದು. ಸೊ ನಾವು ಕಂಪ್ನಿಗೆ ಮಿಷಿನ್ ಎಕ್ಸ್ನೇ ಪ್ರಿಫರ್ ಮಾಡ್ಬೋದು. ಸೊ ಇಟ್ ಈಸ್ ಸಜೆಸ್ಟೆಡ್ ಟು ದ ಮ್ಯಾನೇಜ್ಮೆಂಟ್ ಟು ಪರ್ಚೇಸ್ ಮಿಷಿನ್ ಎಕ್ಸ್ನ ಪರ್ಚೇಸ್ ಮಾಡಬೇಕು. ಯಾಕೆ ಅಂದರೆ ಬಿಕಾಸ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್ or initial investment of rupees 1 lakh will be recovered within the 4.12 years. ಸೊ 1 lakh ಅಮೌಂಟು ನಮಗೆ 4.12 ಇಯರ್ಸಲ್ಲೇ ರಿಕವರ್ ಆಗ್ತಾ ಇದೆ. ಸೊ ಅದರಿಂದ ನಾವು ಪ್ರಾಜೆಕ್ಟ್ ಎಕ್ಸ್ನ ಸೆಲೆಕ್ಟ್ ಮಾಡಬೇಕು. ಸೊ ಇಂಟರ್ಪ್ರಿಟೇಷನ್ ಕೂಡ ತುಂಬ ಕಂಪಲ್ಸರಿ. ಅವ್ರು ಕೇಳಿದ್ರು ಬರೆಯೋದು ಇಂಪಾರ್ಟೆಂಟು, ಕೇಳದೇ ಇದ್ರೂ ಬರೆಯೋದು ಇಂಪಾರ್ಟೆಂಟು. ಸೊ ಈ ಥರ ಪ್ರಾಬ್ಲಮ್ಸ್ ನಮಗೆ 14 ಮಾರ್ಕ್ಸ್ ಕೇಳ್ತಾರೆ. ಸೊ PBP ಕ್ಯಾಲ್ಕುಲೇಷನು 2 ಪ್ರಾಜೆಕ್ಟ್ಸ್ ಕೊಟ್ಬಿಟ್ಟು ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇದು ನೋಡ್ಕೊಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.